ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, ಧಿಕ್ಕಾರ, ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, ಧಿಕ್ಕಾರ. ಬಂಧಿಸಿ 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 ಯೋಗಿಸಿನ ಬಂಧಿಸಿ, ಬಂಧಿಸಿ ಬಂಧಿಸಿ ಯೋಗಿಸಿನ ಬಂಧಿಸಿ, ಬಂಧಿಸಿ ಬಂಧಿಸಿ ಯೋಗಿಸಿನ ಬಂಧಿಸಿ. ಬಾಗ್ಲೂರು ಪೊಲೀಸ್ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ಕಾಡ್ಗೋಡಿ ಪೊಲೀಸ್ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ಎಸಿಪಿ ಮುರುಗೇಂದ್ರನಿಗೆ, ಧಿಕ್ಕಾರ, ಧಿಕ್ಕಾರ, ಎಸಿಪಿ ಸುವರ್ಣರವರಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ದಲಿತ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ದಲಿತ ವಿರೋಧಿ ವೈಟ್ ಬೆಲ್ಟ್ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಕಾಡ್ಗೋಡಿ ಪೊಲೀಸ್ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ದಲಿತರ ಮೇಲೆ SC/ST ಕೇಸುಗಳನ್ನು ಹಾಕಿರುವಂತ ದಲಿತ ವಿರೋಧಿ ರಾಜಕೀಯ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ. ನ್ಯಾಯ ವಿಮೋಚನಾ ಚಳವಳಿ ಅಂದ್ರೆ ಬಹಳ ದೊಡ್ಡ ಸಂಘಟನೆ. ಅದು ಎಲ್ಲೋ ಒಂದು ಮೈಸೂರಲ್ಲಿ ನಮ್ಮ ಮಲ್ಟಿಲಿಂಗನ ಇರ್ಬೋದು ಮತ್ತೆ ನಮ್ಮ ಜಿಗ್ನಿಶಂಕರ್ ಅವ್ರಿಗೂ ಸ್ವಲ್ಪ ವಿಭಾಜನೆಗಳಾಗ್ಬಿಟ್ಟು ಆ ಸಂಘಟನೆ ಆಗ್ಬಿಟ್ಟು ನಮ್ಮ ಮ್ಯೂಸಿಕ್ ಸೊಸೈಟಿಯಲ್ಲಿ ರವಿ ಬೆಳಗೆಯವರು ಪಾಪ ಸುತ್ತೋದ್ರು, ಬೆಂಗಳೂರು ಪತ್ರಕರ್ತರು ಅವ್ರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಅವಾಗ ಕರ್ನಾಟಕ ಜನರಲ್ ಸಂಘಟನೆ ಆಯ್ತು. ಆಮೇಲೆ ಅದಾದ್ಮೇಲೆ ತಿರ್ಗಾ ಅಲ್ಲಿ ವಿಭಾಜನೆಗಳಾಗ್ಬಿಟ್ಟು ತಿರ್ಗಾ ಪ್ರಜಾವಾಹಿನಿ ಚಳವಳಿ 3 ವಿಭಾಗಗಳಾಗ್ಬಿಡ್ತು, ಮತ್ತೆ ಹೊಸ ಹುಟ್ಟಂತು. ಆದ್ರೆ ನಮ್ಮ ನಿಷ್ಠಾವಂತವಾಗಿ ಏನೇ ಮಾಡಿದ್ದನ್ನ ಅದನ್ನ ಕಳಿಬಾರ್ದು ಅಂತ ಹೇಳಿ ಒಂದು ನಿಷ್ಠಾವಂತ ಹೋರಾಟಗಾರರು ಆದಂತ ನಮ್ಮ ಮರಿಯಪ್ಪಣ್ಣವರು ಕರ್ನಾಟಕ ಜನತಾದಳ ಸಂಘಟನೆ ಕಂಟಿನ್ಯೂ ಮಾಡ್ಕೊಂಡೇ ಬಂದ್ಬಿಟ್ರು. ತುಂಬಾ ಅಭಿನಂದನೆಗಳು ಹೇಳೋಣ. ಯಾಕಂದ್ರೆ ಏನಂದ್ರೆ ನಮ್ಗೆ ಬಹಳ ಅನ್ಯಾಯ ಆಗಿದೆ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಲಿಂದ ನಮ್ಗೆ ಅನ್ಯಾಯ ಆಗ್ತಾ ಇರೋದು. ದಯವಿಟ್ಟು ಇದನ್ನ ಬಹಳ ಸುದೀರ್ಘವಾಗಿ ತಾವು ತಮ್ಮ DCP ಹತ್ರ ಮಾತನಾಡಿ ಆ ಇಬ್ಬರು DCPಗಳಿಗೂ ನಮ್ಮ ವೈಟ್ ಫೀಲ್ಡ್ ಮತ್ತು ನಮ್ಮ ಯಲಹಂಕ ಭಾಗದವ್ರಿಗೆ ಇಬ್ರಿಗೂ ಸ್ವಲ್ಪ ಹೇಳಿ ಅಲ್ಲಿ ಸುವ್ಯವಸ್ಥೆನ ಕಾನೂನು ಬಹಳ ಕಾಪಾಡಬೇಕು. ಯಾಕಂದ್ರೆ ಪೊಲೀಸ್ ಒಬ್ಬ SP ಡ್ಯೂಟಿಯನ್ನು ಒಬ್ಬ ರೌಡಿ ರಿಜಿಸ್ಟರ್ ಇಟ್ಕೊಂಡು ಹೊಡಿತಾನೆ ಬೆಂಗಳೂರಲ್ಲಿ. ಬಹಳ ಬೇಜಾರಾಗ್ತದೆ ನನಗೆ, ಕಣ್ಣಲ್ಲಿ ನೀರು ಬಂತು. ಅದನ್ನೆಲ್ಲ ಖಂಡಿಸ್ಬೇಕು. ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆ ಇಲ್ಲಂದ್ರೆ ನಾವು ಯಾರೂ ಇಲ್ಲ. ಯಾಕಂದ್ರೆ ಅವರೇನೆ ನಮಗೆಲ್ಲ ಫ್ರೆಂಡ್ ರಕ್ಷಣೆ ಆಗಿರೋದು. ಏನೇ ವಿಚಾರ ಆದ್ರೂ ಎಲ್ಲಿದಾದ್ರೂ ಮನೆ ಮಕ್ಕಳು ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಬರ್ತಾರೆ ನಮ್ಮ ಸೇವೆ ಮಾಡೋಕ್ಕೆ. ಅಂಥವ್ರ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಬೇರೆ ರಕ್ಷಣೆ ಸಿಗಲ್ಲ ಸರ್. ಆ ಒಂದು ವಿಚಾರದಲ್ಲಿ ಕಡಿವಾಣ ಹಾಕೋದಕ್ಕೆ ದಯವಿಟ್ಟು ತಾವು ನನಗೆ ಇದು ಕೊಡಬೇಕು, ನನಗೆ ಆಶ್ವಾಸನೆ ಕೊಡಬೇಕು. ಈಗ ನಾವು ಮನವಿ ಕೊಟ್ಟಾದ ನಂತರ ಸಾಹೇಬರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಯಾಕಂದ್ರೆ ಅದೇ ತರ ಇರಬೇಕು. ತುಂಬಾ ಅಭಿನಂದನೆಗಳು ಸರ್, ತುಂಬಾ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಅಣ್ಣ ಏನು ಮಾತಾಡಕ್ಕೆ ಹೋದ್ರೆ ಅಲ್ಲಿ ಬೈಟು ತಗೋತಾರೆ ಇವತ್ತಿನ ಹೋರಾಟದ ಬಗ್ಗೆ ಏನಂತಂದ್ರೆ ವೈಟ್ ಫೀಲ್ಡ್ ವಿಭಾಗದಲ್ಲಿ ಬರುವಂಥ ಒಂದು ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಲಿತರು ಕಂಪ್ಲೇಂಟ್ ಕೊಟ್ಟರೆ ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು ಕಾನೂನು ಬಾಹಿರವಾಗಿರ್ತದೆ. ಅದು ರದ್ದು ಮಾಡಬೇಕು. ಆಮೇಲೆ ಆ ಕೇಸ್ ಯಾರು ಹಾಕಿದ್ದಾರೆ ಅವರೆಲ್ಲ ಗೂಂಡಾಗಳಿದ್ದಾರೆ, ಅವ್ರ ಮೇಲೆ ಗೂಂಡಾಗಳನ್ನು ಮಾತು ಕೇಳ್ತಾ ಇದ್ದು ಅಷ್ಟೇ. ಅವ್ರ ಮೇಲೆ ಗೂಂಡಾ ಕಾಯ್ದೆಗಳನ್ನ ಹಾಕಿ ಅವ್ರನ್ನ ಗಡೀಪಾರು ಮಾಡಿಸ್ಬೇಕು ಮೊದಲನೇದು. ಆಮೇಲೆ ನಮ್ಮೊಂದು ಹೆಣ್ಣುಮಗು ಆದಂಥ ಭಾಗ್ಯ ಅನ್ನೋರು ಪಾಪ ಒಳ್ಳೆ ಹೋರಾಟಗಾರ್ತಿ. ಆಯಮ್ಮನಿಗೆ ಏನೋ ಅನ್ಯಾಯ ಆಗಿದರೆ ಅವರೇ ಕಾರಣರಾಗಿರ್ತಾರೆ. ಆ ಮಗುಗೆ ರಕ್ಷಣೆ ಕೊಟ್ಟು ಹೋರಾಟಗಾರರಿಗೆ ಎಲ್ಲ ವ್ಯವಸ್ಥಿತವಾಗಿ ರಕ್ಷಣೆ ಕೊಡಬೇಕು ಪೊಲೀಸ್ ಅಧಿಕಾರಿಗಳು. ಆಮೇಲೆ ಗೂಂಡಾಗಳಿಗೆ ದಿಗಿಲು ಬಿದ್ದುಬಿಟ್ಟು ಇನ್ನೊಬ್ಬರ ಮೇಲೆ ಕೌಂಟರ್ ಕಂಪ್ಲೇಂಟ್ ಕೊಡೋದು ಅದೊಂಥರ ಏಡಿತನದ ಪೊಲೀಸ್ ಅಧಿಕಾರಿಗಳು ಮಾಡಬಾರ್ದು. ಯಾವುದು ಗಂಡಸ್ಥಾನ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳು ಓದಿ ಕಾನೂನುಗಳು ಓದ್ಕೊಂಬಂದು ಯಾವನೇ ಆಗಿರಲಿ ಅವ್ರ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ನೀವು FIR ಮಾಡಿ.
ನಾನು ತಪ್ಪು ಮಾಡೋದು ನನ್ನ ಮೇಲೆ ಹಾಕಿ, ಅದು ಕಾನೂನು ಕೊಡೋಂಥ ಗೌರವನ ಇನ್ನೊಬ್ಬನಿಗೆ ಎದುರ್ಕೊಂಡು ಅಲ್ಲಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟು ಅಟ್ರಾಸಿಟಿ ಕೇಸ್ ಮಾಡೋದು ಕಾನೂನು ಬಾಹಿರ ಅದು. ಅಂದರೆ ನಾಳೆ ದಿನ ಅವ್ರೇನನ್ನ ಹೋಯ್ತಂದ್ರೆ ಬೇರೆ ಕಡೆ ಹೋಯ್ತಂದ್ರೆ ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರ. ದಯವಿಟ್ಟು ಅದು ಆಗಬಾರ್ದು. ಅದು ಕಾನೂನು ಚೌಕಟ್ಟಲ್ಲಿ ಕೆಲಸ ಆಗಬೇಕು. ಆಮೇಲೆ ಅಲ್ಲಿ ಜೋಗಿ ಶ್ರೀನಾಥ್ ಫ್ಯಾಮಿಲಿ ಏನು ಮಾಡ್ತಾರಂದರೆ ಅಲ್ಲಿ ಜೂಜಾಡೋದನ್ನು ನಡ್ಕೊಂಡು ಎಲ್ಲ ಇಂದೊಂದು ಮಾಡಬೇಕಂದಿಲ್ಲ, ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಪೊಲೀಸ್ ಅಧಿಕಾರಿಗಳು. ಆಮೇಲೆ ಅಲ್ಲಿ ಏನೇ ಮಾಡಿದ್ರು ಮಂತ್ಲಿ ಮಾಮೂಲಿ ಪೊಲೀಸ್ ಅಧಿಕಾರಿಗಳು ಕೊಡ್ತಾರಂತೆ, ಅದು ಕಡಿವಾಣ ಹಾಕ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಅಲ್ಲಿ ಜನ ಬೆಳ್ಕೊಂಡು ಹೋಗೋಂಥ ವ್ಯವಸ್ಥಿತವಾಗಬೇಕು. ಅದು ಒಂದು. ಆಮೇಲೆ ನಂತರ ಬಂದು ಬಾಗಲೂರು ಪೋರ್ಟೇಷನ್ ವಿಭಾಗದಲ್ಲಿ BK ಮಂಜು ಅನ್ನೋನು ಕೆಲವು ಈ ಪುರೋಡಿಗಳನ್ನ ಸಾಕೊಂಡು ಚಂದನ್ ಕುಮಾರ್ ಅನ್ನೋರ ಮೇಲೆ 2ನೇ ಬಾರಿ ಹಲ್ಲೆ ಮಾಡ್ತಾರೆ. ಒಂದ್ಸರಿ ಅವನ್ನ ಮಾರಣಾಂತಿಕ ಹೋಗಿ ಹಲ್ಲೆ ಮಾಡಾಕಿರ್ತಾರೆ. ಏನೋ ಆಕಸ್ಮಿಕ ಅವ್ನು ಉಳಿದಿರೋದೇ ಭಾಳ ಇದು. ಮಣಿಪಾಲ್ ಹಾಸ್ಪಿಟ್ಲಲ್ಲಿ 42 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಅವನ್ನ ಉಳಿಸ್ಕೊಂಬರೋದು. 2ನೇ ಬಾರಿನೂ ಅವನ ಮೇಲೆ ಹಲ್ಲೆ ಮಾಡಿ ಅವ್ನು ಕಂಪ್ಲೇಂಟ್ ಕೊಡೋಕೆ ಹೋದರೆ ಆಪೋಸಿಟ್ ಅವರು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಡ್ತಾರೆ. ಇದು ಎಷ್ಟು ಇದು ಅವನ ಮೇಲೆ ಕೇಸ್ ಬುಕ್ ಮಾಡೋದಲ್ಲ. ಆಮೇಲೆ ಪಾಪ ಶ್ರೀನಿವಾಸ್ ಗೌಡ ನನ್ನ ಮೇಲೆ ಗೌಡ್ರ ಮೇಲೇನೂ ಕಂಪ್ಲೇಂಟ್ ಕೊಡ್ತಾರೆ. ಆ ಹುಡುಗ ಮತ್ತು ಆಮೇಲೆ ಮಣಿಪಾಟಲ್ ಅನ್ನೋದು ಇವರಿಬ್ಬರಿಲ್ಲ ಅಂದರೆ ಚಂದನ್ ಕುಮಾರ್ನ ಮರ್ಡರ್ ಮಾಡಾಕ್ತಾಯಿದ್ರು. ಮಚ್ಚುಗಳು ಲಾಂಗ್ಲಿ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ನೋಡ್ರಿ, ವಿಡಿಯೋಗಳೆಲ್ಲ ನೋಡಿದ್ರು ಅವ್ನು ಬಿಟ್ಟು ಕಳಿಸಿದ್ರಿ ಅಂದರೆ ನಿಮ್ಗೆ ನಾಚಿಕೆ ಆಗಬೇಕು ಬಾಗ್ಲೂರು ಅಧಿಕಾರಿಗಳಿಗೆ. ಇದು ಕಾನೂನು ಇದೆಯಾ ಸತ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿರೋಂಥ ACP ಮುರುಗನ್ ರಾಯನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಾಕಬೇಕು. ಆಮೇಲೆ ಅಲ್ಲಿ ಕುಮಾರ್ ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟ್ರು ಇನ್ನೂ ರಿಕ್ರೂಟು ಮೊನ್ನೆ ಬಂದವ್ರೆ. ನಾನು 30 ವರ್ಷ ಸರ್ವಿಸ್ ಇದೆ ಪೊಲೀಸ್ ವಿಚಾರ ಏನಂತ ಹೇಳ್ತು. ಇವಾಗ ರಿಕ್ರೂಟ್ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡ್ರಿ, ಪೊಲೀಸ್ ಕೆಲಸಗಳು ಮಾಡಿ, ನಾನು ತಲೆ ಬರ್ತೀನಿ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆದೇಶ ಮಾಡೋರು ಬಿಟ್ಟು ಕಳ್ಸಪ್ಪ ಅಂತ ಹೇಳಿದ್ರು ಕಾನೂನು ಬಾಹಿರವ ತಿರ್ಗಾ ಒಂದು 24 ಗಂಟೆ ಟೈಮಲ್ಲಿ ನೀನು ಒಳಗಡೆ ಹಾಕ್ಕೊಡಕ್ಕಂತೀರಿ. ನೀನು ಯಾವ ಪೊಲೀಸ್ ಅಧಿಕಾರಿ ನೀನೇನು ಮಾಡ್ಕೊಂತೀರಿ? ಅವನೇನು ಕಳ್ಳನ ಇದು ಮಾಡೋಣ ಏಟ್ಗಳು ತಿಂದವನ್ನೇ ತಗೊಂಡು ಒಳಗಡೆ ಹಾಕ್ತಿರೋದು ಇದು ಯಾವ ನ್ಯಾಯ? ಈ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. BK ಮಂಜು ಗಡಿಪಾರ ಆಗಬೇಕು. ಅವನಿಗೆ ಯಾರ್ಯಾರು ಕುಂಭ ಕೊಟ್ಟವ್ರೆ, ಅವನು ಯಾರ್ಯಾರು ಕುಂಭ ಕೊಡ್ತವ್ರೆ, ಆಮೇಲೆ ರಂಗಪ್ಪ ಮತ್ತು ಆಮೇಲೆ ಇನ್ನೂ ವಿನೋದ, ಕಿರಣ, ಕಾರ್ತಿಕ, ರವಿ ಮತ್ತು ಬಂಡೆ ಮುನಿರಾಜ ಮತ್ತು ಇನ್ನಿತರರು ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಹೊಡೆದು ಬಿಸಾಕ್ತಾ ಇದ್ದೀರಾ. ಆಮೇಲೆ ಕಟ್ಟೆನ ಹೊಡೆದು ಬಿಸಾಕ್ತೀರಾ. ಅಂಥವ್ರ ಮೇಲೆ ನಾವು ಬಾಗ್ಲೂರು ಪೋರ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇನ್ನೂ ಅವ್ರ ಮೇಲೆ FIR ಆಗಿಲ್ಲ. ಏನು ಅಂಬೇಡ್ಕರ್ ಇರಬೇಕು ಬೇಡ? ಅಲ್ಲಿ ಹೇಳಕ್ಕೆ ಹೋದರೆ ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಸರ್ ಅಂಬೇಡ್ಕರ್ ಇದಿರಬೇಕಾದ್ರೆ ಪರ್ಮಿಷನ್ ಕೊಡಬೇಕು ಸರ್ ಅಂತ ಹೇಳ್ತಾರೆ. ಕೆಂಪೇಗೌಡಗೆ ಪರ್ಮಿಷನ್ ಕೊಟ್ಟಿದ್ದೀರಾ? ಬೇರೆಯವ್ರಿಗೆ ನಾನು ಇದು ಕೊಟ್ಟಿದ್ದೀರಾ? ಇಲ್ಲಿ ವಿಧಾನಸೌಧ ಮುಂದೆ ಎಷ್ಟು ಶಿಲೆಗಳಿಟ್ಟಿದ್ದಾರೆ, ಯಾವ್ದಕ್ಕೂ ಒಂದು ಪರ್ಮಿಷನ್ ಕೊಟ್ಟಿದ್ದೀರಾ ಸ್ವಾಮಿ? ನೀವು ಯಾವ್ದಕ್ಕೂ ಒಂದಕ್ಕೆ ತಗೊಂಬಂದಿರೋ ಪರ್ಮಿಷನ್? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ನಮ್ಮ ಅಂಬೇಡ್ಕರ್ ಜಾಗದಲ್ಲಿ ಇಡೋಕ್ಕೆ ಏನು ಪರ್ಮಿಷನ್ ಬೇಕದು? ನನ್ನ ಮನೆಗೆ ಮಾಡ್ಕೊತಾ ಇದ್ದೀನಿ. ಅಂಥ ವಿಚಾರ ಪುಣ್ಯ ಇಡೋಕ್ಕೇನು ಇದಿಲ್ಲ ಸ್ವಾಮಿ. ನಾನು ಯಾವುದಾದ್ರು ನನ್ನ ಜಮೀನುಗಳನ್ನು ತಕರಾಲಿಕ್ಬಿಟ್ಟೆ ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕ್ಬಿಟ್ಟೆ ಅಂತ ತಗೋತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಅಲ್ಲಿ ಮಾಡ್ತೀವಿ. ಅವ್ರ ಮೇಲೆ ಇಮಿಡಿಯೇಟ್ಲಿ FIR ಹಾಕಬೇಕು, ಅವ್ರಿಗೆಲ್ಲ ಜೈಲು ಕಟ್ಟಬೇಕು. ಹಾಕಿಲ್ಲ ಅಂದರೆ ನಿಮ್ಮಿರ್ದವಾಗಿಯೇ ಇನ್ನು ಬರೋ ವಾರದಲ್ಲಿ ಬೃಹತ್ ಟಮಟೆ ಚಳುವಳಿನ ಮಾಡಿ ನಿಮ್ಮನ್ನು ವರ್ಗಾವಣೆ ಮಾಡ್ಸೋಗಂಟ ಬಿಡಲ್ಲ ಪೊಲೀಸ್ ಅಧಿಕಾರಿಗಳೇ. ಇದು ಮುಂದಿನ ಹೆಜ್ಜೆ ಹಿಂದಿಡಕ್ಕೆ ಹೋಗಲ್ಲ. ಇನ್ನು ಈಗ ಗೊತ್ತಾಗ್ತಾ ಇದೆ, ಯಾಕಂದರೆ ಅಂಬೇಡ್ಕರ್ ಜಯಂತಿ ಮೊನ್ನೆ ಆಗಿರೋದು. ಇನ್ನು ಜನಗಳಿಗೆ ಈಗ ಗೊತ್ತಾಗ್ತದೆ. ಇನ್ನೆಲ್ಲ ಬರ್ತಾರೆ ಅಂಬೇಡ್ಕರ್ ವಿಚಾರದೇನು ಸುಮ್ಮನೆ ಇವತ್ತು ಬರಬೇಕಾಯ್ತು. ಮೊನ್ನೆ ಪ್ರೋಗ್ರಾಮು 5ನೇ ತಾರೀಕು ಮೇಲೆ ಎಲ್ಲರೂ ಸೇರ್ಕೊತೀವಿ. 5ನೇ ತಾರೀಕು ಒಳಗಡೆ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನಲ್ಲಿ ನಿಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇದೇ ಜಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ದಲಿತರು, ಯಾರು ರಾಜ್ಯ ನಾಯಕರಿದ್ದಾರೆ, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಎಲ್ಲ ಈ ವರ್ಗದವರು ಇಲ್ಲಿ ಹೋರಾಟ ಮಾಡಿ SSBಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಬಂದು ತಮ್ಮ ಎಲ್ಲರ ಒಂದು ನಮ್ಮ ಮನವಿಗಳನ್ನು ತಗೊಂಡು ನಮ್ಮ ಹೋರಾಟಕ್ಕೆ ಪ್ರಚಾರ ಮಾಡಲು ಬಂದಿರೋಂಥ ತಮ್ಮೆಲ್ಲರಿಗೂ ವಂದಿಸೋದು ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. ಈ ಮನವಿಗಳನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದೀವಿ, ಗೃಹ ಸಚಿವರಾದಂಥ G ಪರಮೇಶ್ವರ್ ಸಾಹೇಬರು ಕೊಟ್ಟಿದ್ದೀವಿ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೆ ಅವರು ಕೊಟ್ಟಿದ್ದೀವಿ, ಆಮೇಲೆ SC ಮಾದೇವಪ್ಪರು ಸಮಾಜ ಕಲ್ಯಾಣ ಸಚಿವರು ಅವ್ರಿಗೂ ಕೊಟ್ಟಿದ್ದೀವಿ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೊಟ್ಟಿದ್ದೀವಿ, 7 ಜನ ಸಚಿವರು ಕೊಟ್ಟಿದ್ದೀವಿ, ಕಮಿಷನರ್ಗೂ ಕೊಟ್ಟಿದ್ದೀವಿ. ಆಮೇಲೆ ನಂತರ ಬಂದು SC ಕಮಿಷನ್ಗೂ ಕೊಡ್ತಾಯಿದ್ವಿ, ಮಾನವ ಹಕ್ಕು ಆಯೋಗಕ್ಕೂ ಕೊಡ್ತಾಯಿದ್ದೀವಿ ಸರ್. ಇನ್ನಿತರ ಎಲ್ಲೆಲ್ಲಿ ಕೊಡಬೇಕಾದ್ರೆ ನಮ್ಮ ಹಿರಿಯರ ಮುಖ ಸಮ್ಮುಖದಲ್ಲಿ ಊಟ ಮಾಡ್ಕೊಂಡು ಎಲ್ಲ ಕಡೆ ಕೊಡ್ತೀವಿ ಸರ್. ನಮಗೆ ನ್ಯಾಯ ಕೊಡಬೇಕು, ನಮ್ಮ ನ್ಯಾಯ ಸಿಗೋವರೆಗೂ ನಮ್ಮ ವಿಚಾರನ ಪ್ರಚಾರ ಮಾಡಬೇಕಂತೇಳಿ ನಾನು ಮಾಧ್ಯಮದವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳು ನಮಗೆಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ. ಆ ಒಂದು ವ್ಯವಸ್ಥಿತವಾಗಿ ಆಗಬೇಕು. ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಒಬ್ಬ ರೌಡಿ ಲಿಸ್ಟರು ಅಲ್ಲೇ ಮಾಡ್ತಾನೆ, ಅವನ್ನ ಇಮಿಡಿಯೇಟ್ಲಿ ಗಡೀಪಾರು ಮಾಡಬೇಕು. ಯಾಕಂದರೆ ಪೊಲೀಸ್ ಅಧಿಕಾರಿಗಳಿಗೆ ಯಾವತ್ತೂ ಸಹ ಯಾವನ್ನ ಕೈ ಮುಟ್ಟಬಾರ್ದು. ಯಾಕಂದರೆ ಅವ್ರು ನಮ್ಮ ರಕ್ಷಣೆ ಆದರು, ನಮ್ಮ ಅಣ್ಣ ತಮ್ಮಂದರು ಯಾವತ್ತು ಇದು ಮಾಡಬಾರ್ದು ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.